ನಾವು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ. ಮನವಿಯನ್ನು ಸಲ್ಲಿಸಿದ ನಂತರ ಇವತ್ತಿನ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಈಗಿರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತವಂತ ಹೇಳಿ ತಮ್ಮ ಸರ್ಕಾರ ಬಂದ ನಂತರ ಏನು ಸರಿಯಾದಂತ ಸಮಯಕ್ಕೆ ಯೋಜನೆಗಳು ಜಾರಿಗೆ ಆಗ್ತಾ ಇಲ್ಲ. ದಯಮಾಡಿ ಗೃಹಲಕ್ಷ್ಮಿ ಹಣ 4-5 ತಿಂಗಳು ಬಂದಿಲ್ಲ, ಇನ್ನೂ ಆದ್ರೂ ಬಂದಿಲ್ಲ. ಅದೇ ಮುಖಾಂತರ ಗೃಹಲಕ್ಷ್ಮಿ ಹಣ ಸರಿಯಾದಂತ ಸಮಯಕ್ಕೆ ಕೊಡಬೇಕು ಮತ್ತು ಏನು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತೇವೆ. ಸತತವಾಗಿ 9 ವರ್ಷ ಆಯ್ತು ಗರ್ಭಕೋಶ ಹೋರಾಟದ ಮಹಿಳೆಯರ ಗರ್ಭಕೋಶ ಹೋರಾಟ ಇನ್ನೂ ಬಗೆಹರಿದಿಲ್ಲ. ಅದನ್ನು ಕೂಡ ಈ ಬಜೆಟ್ನಲ್ಲಿ ಸೇರಿಸಿ ಆರ್ಥಿಕ ನೆರವನ್ನು ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದಂತ ಸಮಯಕ್ಕೆ ತಾವು ಯೋಜನೆಗಳನ್ನು ಏನು ತಂದಿರಿ, ಪಂಚ ಯೋಜನೆಗಳನ್ನ ಅದನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು. ತಾವುಗಳ ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಬೇಕಂತ ಹೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಕಳಿಸಿ ನಾವು ಕೊಟ್ಟಂತ ಮನವಿಯಲ್ಲಿ ಕೆಲವೊಂದು ಬೇಡಿಕೆಗಳು, ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಆ ಬೇಡಿಕೆಗಳು ಯಾವಪ್ಪ ಅಂದ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡುವುದು ಮತ್ತು ರಾಣೆಬೆನ್ನೂರು ನಗರದಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ 2010 ಮತ್ತು 2016 ನಡೆದ ಅನಾರೋಗ್ಯ ಮಹಿಳೆಯರ ಗರ್ಭಕೋಶದ 9 ವರ್ಷದ ಹೋರಾಟ ಇದೆ. ಆ ಹೋರಾಟದ ಇದರಲ್ಲಿ ಆರ್ಥಿಕ ನೆರವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು. ಏನೇ ಬರಲಿ ಏನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ನಗರದಿಂದ ಇವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ 2025-26 ನಾವು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ. ಮನವಿಯನ್ನು ಸಲ್ಲಿಸಿದ ನಂತರ ಇವತ್ತಿನ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಈಗಿರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತವಂತ ಹೇಳಿ ತಮ್ಮ ಸರ್ಕಾರ ಬಂದ ನಂತರ ಏನು ಸರಿಯಾದಂತ ಸಮಯಕ್ಕೆ ಯೋಜನೆಗಳು ಜಾರಿಗೆ ಆಗ್ತಾ ಇಲ್ಲ. ದಯಮಾಡಿ ಗೃಹಲಕ್ಷ್ಮಿ ಹಣ 4-5 ತಿಂಗಳು ಬಂದಿಲ್ಲ, ಇನ್ನೂ ಆದ್ರೂ ಬಂದಿಲ್ಲ. ಅದೇ ಮುಖಾಂತರ ಗೃಹಲಕ್ಷ್ಮಿ ಹಣ ಸರಿಯಾದಂತ ಸಮಯಕ್ಕೆ ಕೊಡಬೇಕು ಮತ್ತು ಏನು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತೇವೆ. ಸತತವಾಗಿ 9 ವರ್ಷ ಆಯ್ತು ಗರ್ಭಕೋಶ ಹೋರಾಟದ ಮಹಿಳೆಯರ ಗರ್ಭಕೋಶ ಹೋರಾಟ ಇನ್ನೂ ಬಗೆಹರಿದಿಲ್ಲ. ಅದನ್ನು ಕೂಡ ಈ ಬಜೆಟ್ನಲ್ಲಿ ಸೇರಿಸಿ ಆರ್ಥಿಕ ನೆರವನ್ನು ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದಂತ ಸಮಯಕ್ಕೆ ತಾವು ಯೋಜನೆಗಳನ್ನು ಏನು ತಂದಿರಿ, ಪಂಚ ಯೋಜನೆಗಳನ್ನ ಅದನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು. ತಾವುಗಳ ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಬೇಕಂತ ಹೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಕಳಿಸಿ ನಾವು ಕೊಟ್ಟಂತ ಮನವಿಯಲ್ಲಿ ಕೆಲವೊಂದು ಬೇಡಿಕೆಗಳು, ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಆ ಬೇಡಿಕೆಗಳು ಯಾವಪ್ಪ ಅಂದ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡುವುದು ಮತ್ತು ರಾಣೆಬೆನ್ನೂರು ನಗರದಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ 2010 ಮತ್ತು 2016 ನಡೆದ ಅನಾರೋಗ್ಯ ಮಹಿಳೆಯರ ಗರ್ಭಕೋಶದ 9 ವರ್ಷದ ಹೋರಾಟ ಇದೆ. ಆ ಹೋರಾಟದ ಇದರಲ್ಲಿ ಆರ್ಥಿಕ ನೆರವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು. ಏನೇ ಬರಲಿ ಏನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ನಗರದಿಂದ ಇವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ 2025-26 ನಾವು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ. ಮನವಿಯನ್ನು ಸಲ್ಲಿಸಿದ ನಂತರ ಇವತ್ತಿನ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಈಗಿರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತವಂತ ಹೇಳಿ ತಮ್ಮ ಸರ್ಕಾರ ಬಂದ ನಂತರ ಏನು ಸರಿಯಾದಂತ ಸಮಯಕ್ಕೆ ಯೋಜನೆಗಳು ಜಾರಿಗೆ ಆಗ್ತಾ ಇಲ್ಲ. ದಯಮಾಡಿ ಗೃಹಲಕ್ಷ್ಮಿ ಹಣ
4-5 ತಿಂಗಳಾದ್ರೂ ಬಂದಿಲ್ಲ, ಇನ್ನೂ ಆದ್ರೂ ಬಂದಿಲ್ಲ. ಅದೇ ಮುಖಾಂತರ ಗೃಹಲಕ್ಷ್ಮಿ ಹಣ ಸರಿಯಾದಂತ ಸಮಯಕ್ಕೆ ಕೊಡಬೇಕು ಮತ್ತು ಏನು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತೇವೆ. ಸತತವಾಗಿ 9 ವರ್ಷ ಆಯ್ತು ಗರ್ಭಕೋಶ ಹೋರಾಟದ ಮಹಿಳೆಯರ ಗರ್ಭಕೋಶ ಹೋರಾಟ ಇನ್ನೂ ಬಗೆಹರಿದಿಲ್ಲ. ಅದನ್ನು ಕೂಡ ಈ ಬಜೆಟ್ನಲ್ಲಿ ಸೇರಿಸಿ ಆರ್ಥಿಕ ನೆರವನ್ನು ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದಂತ ಸಮಯಕ್ಕೆ ತಾವು ಯೋಜನೆಗಳನ್ನು ಏನು ತಂದಿರಿ, ಪಂಚ ಯೋಜನೆಗಳನ್ನ ಅದನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು. ತಾವುಗಳು ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಬೇಕಂತ ಹೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾರೆ. ಸರ್ಕಾರಕ್ಕೆ ಕಳಿಸಿ ನಾವು ಕೊಟ್ಟಂತ ಮನವಿಯಲ್ಲಿ ಕೆಲವೊಂದು ಬೇಡಿಕೆಗಳು, ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಆ ಬೇಡಿಕೆಗಳು ಯಾವಪ್ಪ ಅಂದ್ರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡುವುದು ಮತ್ತು ರಾಣೆಬೆನ್ನೂರು ನಗರದಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ 2010 ಮತ್ತು 2016 ನಡೆದ ಅನಾರೋಗ್ಯ ಮಹಿಳೆಯರ ಗರ್ಭಕೋಶದ 9 ವರ್ಷದ ಹೋರಾಟ ಇದೆ. ಆ ಹೋರಾಟದ ಇದರಲ್ಲಿ ಆರ್ಥಿಕ ನೆರವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು. ಏನೇ ಬರಲಿ ಏನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ನಗರದಿಂದ ಇವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ 2025-26ನೇ ನಾವು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಿದ್ದೇವೆ. ಮನವಿಯನ್ನ ಸಲ್ಲಿಸಿದ ನಂತರ ಇವತ್ತಿನ ಸಂದರ್ಭದಲ್ಲಿ ಏನು ಮಹಿಳೆಯರಿಗೆ ಈಗಿರ್ತಕ್ಕಂಥ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತವಂತ ಹೇಳಿ ತಮ್ಮ ಸರ್ಕಾರ ಬಂದ ನಂತರ ಏನು ಸರಿಯಾದಂತ ಸಮಯಕ್ಕೆ ಯೋಜನೆಗಳು ಜಾರಿಗೆ ಆಗ್ತಾ ಇಲ್ಲ. ದಯಮಾಡಿ ಗೃಹಲಕ್ಷ್ಮಿ ಹಣ 4-5 ತಿಂಗಳಾದ್ರೂ ಬಂದಿಲ್ಲ, ಇನ್ನೂ ಆದ್ರೂ ಬಂದಿಲ್ಲ. ಅದೇ ಮುಖಾಂತರ ಗೃಹಲಕ್ಷ್ಮಿ ಹಣ ಸರಿಯಾದಂತ ಸಮಯಕ್ಕೆ ಕೊಡಬೇಕು ಮತ್ತು ಏನು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತೇವೆ. ಸತತವಾಗಿ 9 ವರ್ಷ ಆಯ್ತು ಗರ್ಭಕೋಶ ಹೋರಾಟದ ಮಹಿಳೆಯರ ಗರ್ಭಕೋಶ ಹೋರಾಟ ಇನ್ನೂ ಬಗೆಹರಿದಿಲ್ಲ. ಅದನ್ನು ಕೂಡ ಈ ಬಜೆಟ್ನಲ್ಲಿ ಸೇರಿಸಿ ಆರ್ಥಿಕ ನೆರವನ್ನ ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದಂತ ಸಮಯಕ್ಕೆ ತಾವು ಯೋಜನೆಗಳನ್ನು ಏನು ತಂದಿರಿ, ಪಂಚ ಯೋಜನೆಗಳನ್ನ ಅದನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗುವಂತ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು. ತಾವುಗಳು ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಬೇಕಂತ ಹೇಳಿ ಇವತ್ತಿನ ದಿವಸ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾರೆ. ಸರ್ಕಾರಕ್ಕೆ ಕಳಿಸಿ ನಾವು ಕೊಟ್ಟಂತ ಮನವಿಯಲ್ಲಿ ಕೆಲವೊಂದು ಬೇಡಿಕೆಗಳು, ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಆ